ಇತ್ತೀಚೆಗೆ ಸಿ ಎಂ ಆದ ನಂತರವೂ ಕೂಡ ಸಿ ಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಾನೇ ಇದೆ. ಅದು ಹೊಸ್ತೇನಲ್ಲ, ಏನು ಡಿ ಕೆ ಆಗ್ತಾರೆ 2.5 ವರ್ಷ ಆದಮೇಲೆ ಅಂತಲೂ ಕೂಡ ಟಾಕ್ ಇದೆ. ನೀವೇನಾದರೂ ಆಕಾಂಕ್ಷೆನ ಆಸೆ ಇದೆ? ಯಾಕಂದರೆ ಈ ಹಿಂದೆ ಹೇಳ್ತಾ ಇದ್ರಿ 3.5 ಕೋಟಿ ಮಹಿಳೆಯರನ್ನು ಪ್ರತಿನಿಧಿಸುವಂಥ ಏಕೈಕ ಮಂತ್ರಿ ರಾಜ್ಯದಲ್ಲಿ. ನಿಮಗೂ ಆಸೆ ಇದೆಯಾ ಮೇಡಮ್ ಸಿ ಎಂ ಆಗಬೇಕು ಅಂತ ಏನಾದರೂ? ಫಸ್ಟ್ ಪಾರ್ಟ್ ಮೊದಲು ಕೇಳೋಣ. ಮುಖ್ಯಮಂತ್ರಿ ಬದಲಾವಣೆ ಮತ್ತೆ ಚರ್ಚೆಗೆ ಬರ್ತಾ ಇದೆ ಮೇಡಮ್. 2 ವರ್ಷ ಆಗ್ತಾ ಬಂತು ಸರ್ಕಾರ ಬಂದು. 2 ವರ್ಷಕ್ಕೆ 2.5 ವರ್ಷಕ್ಕೆ ಡಿ ಕೆ ಸುರೇಶ್ ಅವ್ರನ್ನ ಇಲ್ಲೇ ಕೂಡಿಸಿ ಕೇಳಿದ್ವಿ. ನಮ್ಮ ಅಣ್ಣನನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದು ನನ್ನ ಜೀವನದ ಏಕೈಕ ಗುರಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಸಹಜವಾಗಿ ಒಬ್ಬ ಸಹೋದರನಿಗೆ ಇರಬೇಕಾಗಿರುವಂಥ ಭಾವನೆಯನ್ನು ಡಿ ಕೆ ಸುರೇಶ್ ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಬದಲಾವಣೆ ಏನೇ ಇದ್ದರೂ ಕೂಡ, ಆ ಚರ್ಚೆ ಏನೇ ಇದ್ದರೂ ಕೂಡ ಅದು ಹೈಕಮಾಂಡ ಪರಮ ಅಧಿಕಾರ ಅಂತ ನಾವು ಹೇಳ್ತೀವಿ. ಅದರ ಬಗ್ಗೆ ಚರ್ಚೆ ಮಾಡೋದು ಕೂಡ ಅಧಿಕಾರ ಅವ್ರದ್ದು, ಅಭಿಪ್ರಾಯ ತಮ್ಮದಿರುತ್ತೆ. ಅಭಿಪ್ರಾಯವನ್ನು 4 ಗೋಡೆ ಮಧ್ಯದಲ್ಲಿ ನಮ್ಮನ್ನ ಕೇಳಿದ್ರೆ ನಮ್ಮ ಅಭಿಪ್ರಾಯವನ್ನು ಹೇಳ್ತೀವಿ. ಬಟ್ ಆ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲೂ ಕೂಡ ನಾನು ವೈಯಕ್ತಿಕವಾಗಿ ಲೆಫ್ಟ್ ಟು ಹೈಕಮಾಂಡ್ ಅಂತಾನೆ ಹೇಳೋದು.